ಹಲೋ ಫ್ರೆಂಡ್ಸ್, ಎಲ್ರಿಗೂ ಗುಡ್ ಮಾರ್ನಿಂಗ್, ಶುಭೋದಯ ಅಂತ. ಇವಾಗ ಟೈಮ್ ಬಂದು 9:30 ಆಗಿದೆ. ಎಲ್ರಿಗೂ ಸಪ್ನಾ ವ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ಗೆ ಸ್ವಾಗತ. ಮತ್ತು ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇವತ್ತು ಬೆಳಗ್ಗೆ ತಿಂಡಿಗೆ ಅಂತ ಪೊಂಗಲ್ ಮಾಡಿದ್ದೆ ನಾನು. ನಮ್ಮ ಮನೆಗೆ ಬಂದು ತಿಂದ್ಕೊಂಡು ಹೋದ್ರಿ. ಇವಾಗ ನೋಡಿ ಫ್ರೆಂಡ್ಸ್, ಈ ರೀತಿ ಪೊಂಗಲ್ ಮಾಡ್ಕೊಂಡಿದ್ದೀನಿ. ಖಾರ ಪೊಂಗಲ್ ಇದು. ತಿಂಡಿಗೆ ಅಂತ ಮಾಡಿದ್ದೆ. ಇವಾಗ ಮಕ್ಕಳಿಗೆ ಹಾಕ್ಕೋಬೇಕು. ಅವ್ರದ್ದು ಫಸ್ಟ್ ಶಿಫ್ಟ್ ಇರೋದ್ರಿಂದ ಬಂದು ಡ್ಯೂಟಿಗೆ ಹೋಗಿದ್ದಾದಮೇಲೆ 8 ಗಂಟೆಗೆ ಹೋಗಿದ್ರು. ಆಮೇಲೆ ಬಂದು ಮತ್ತೆ ತಿಂಡಿ ತಿನ್ಕೊಂಡು ಹೋದ್ರು. ಪೂಜೆ ಎಲ್ಲ ಮಾಡಿದೆ ನಾನು. ಫ್ರೆಶ್ ಅಪ್ ಎಲ್ಲ ಆಗಿಬಿಟ್ಟು ಸಾಂಬ್ರಾಣಿ ಹಾಕಿದ್ದೀನಿ. ನನ್ನ ಮಕ್ಕಳು ಫ್ರೆಶ್ ಅಪ್ ಆಗಿ ಇಲ್ಲೇ ಕಾಟ್ ಮೇಲೆ ಆಟ ಆಡ್ತಿದ್ದಾರೆ. ತುಂಬಾ ಕೆಲಸ ಇದೆ ಇವತ್ತು. ಬಟ್ಟೆ ಎಲ್ಲ ಜಾಸ್ತಿ ತೊಳಿಬೇಕು. ಅವ್ನಿಗೆ ಸ್ಕೂಲಿಗೆ ರಜೆ. ನೋಡಿ ಇಲ್ಲೇ ಆಟ ಆಡ್ತಿದ್ದಾರೆ ಅವರಿಬ್ಬರು. ನೋಡಿ ಫ್ರೆಂಡ್ಸ್, ಇಷ್ಟೊಂದೆಲ್ಲ ಬಟ್ಟೆ ತೆಗ್ದಿದ್ದೀನಿ. ಇಷ್ಟೆಲ್ಲ ಬಟ್ಟೆನ ತೊಳಿಬೇಕು ಇವಾಗ. ಅವ್ರಿಗೆ ತಿಂಡಿಗೆ ಹಾಕ್ಕೊಟ್ಬಿಟ್ಟು ನಾನು ತಿಂಡಿ ಎಲ್ಲ ತಿಂದು ಆಮೇಲೆ ಬಟ್ಟೆ ಎಲ್ಲ ತೊಳಿತೀನಿ. ನೋಡಿ ಫ್ರೆಂಡ್ಸ್, ಇಬ್ಬರಿಗೂ ಹಾಕ್ಕೊಟ್ಟಿದ್ದೀನಿ. ಪೊಂಗಲ್ನ ತಿಂತಿದ್ದಾರೆ ಇಬ್ಬರು. ಅವ್ರಿಗೆ ಹಾಕ್ಕೊಟ್ಬಿಟ್ರೆ ಚೆನ್ನಾಗಿ ತಿಂತಾರೆ, ತಿನ್ಕೋತಾರೆ ಇಬ್ಬರು. ತಿಂದಿದ್ದಾದಮೇಲೆ ಆಟ ಆಡ್ಕೊಂಡಿರ್ತಾರೆ ಫುಲ್ಲು ಡೇ. ಮತ್ತು ನಾನು ಏನೋ ವರ್ಕ್ ಮಾಡ್ತಿದ್ದೀನಿ ಮನೇಲಿ. ಅದೇನು ಅಂತ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡಿದಾಗ ತೋರಿಸ್ತೀನಿ. ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನೋಡಿ ಫ್ರೆಂಡ್ಸ್, ಇದು ಹಿಂದೆಗಡೆ ಡೋರ್ ನಮ್ಮದು. ಅದು ಕಾಣಿಸ್ತಿರೋದು ಫ್ರಂಟ್ ಸೈಡ್ ಡೋರು. ಇವಾಗ ನಾನು ಬಟ್ಟೆ ತೊಳಿಬೇಕು ಅಂತ ಆಚೆ ಕಡೆ ಬಂದೆ. ಹಿಂದೆ ಬಟ್ಟೆ ತೊಳೆಯೋಕ್ಕೆ ಅಂತ ಮಾಡಿಸಿದ್ದಾರೆ ಅವರು. ಇಲ್ಲಿ ನೋಡ್ಬೋದು. ಇದೆಲ್ಲ ನೆನ್ನೆ ಬಟ್ಟೆ. ನೆನ್ನೆ ನಾನು ಸ್ವಲ್ಪ ಲೇಟ್ ಮಾಡಿ ಬಟ್ಟೆ ತೊಳೆದಿರೋದ್ರಿಂದ ಒಣಗಿಲ್ಲ ಇನ್ನೂ. ಸ್ವಲ್ಪ ಈ ಜೀನ್ಸು ಎಲ್ಲ ದಪ್ಪ ಇರೋದ್ರಿಂದ ಸ್ವಲ್ಪ ಒಣಗಿಲ್ಲ. ಅದು ಒಣಗಿದಾದ್ಮೇಲೆ ಸ್ವಲ್ಪ ಲೇಟ್ ಮಾಡ್ತಾ ತೆಗೆದು ಒಳಗಡೆ ಬೀಡೋಲಿ ಇಟ್ಕೊತೀನಿ. ಇವಾಗ ತೊಳೆದಿರೋ ಬಟ್ಟೆನ ಮೇಲೆ ಒಣಗಿಸ್ಬಿಡ್ತೀನಿ. ಅಂದರೆ ಇಲ್ಲಿ ಜಾಗ ಇಲ್ಲ, ಸಾಕಾಗಲ್ಲ, ಜಾಸ್ತಿ ಇದ್ದಾವೆ ಬಟ್ಟೆ. ಅದಕ್ಕೆ ಮೇಲೆಗಡೆ ಒಣಗಿಸ್ಬಿಡ್ತೀನಿ. ಇವಾಗಷ್ಟೇ ತಿಂಡಿ ತಿಂದೆ ನಾನು. ಮತ್ತು ನಾನು ಏನು ವರ್ಕ್ ಮಾಡ್ತಿದ್ದೀನಿ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ನಾನೇನು ಎಲ್ಲೂ ಕಲ್ತಿಲ್ಲ. ನಾನೇ ಅಲ್ಲಿ ಇಲ್ಲಿ ಮೊಬೈಲಲ್ಲಿ ಸ್ವಲ್ಪ ಯೂಟ್ಯೂಬಲ್ಲಿ ನೋಡಿಕೊಂಡು ಮಾಡ್ತಿದ್ದೀನಿ. ಫಸ್ಟ್ ಟೈಮ್ ಅದು ವರ್ಕ್ ಮಾಡ್ತಿರೋದು. ಅಂದರೆ ಏನು ವರ್ಕ್ ಮಾಡ್ತಿದ್ದೀನಿ ಏನು ಅಂತ ನಾನು ತೋರಿಸ್ತೀನಿ ನಿಮಗೆ ನೆಕ್ಸ್ಟು. ಚೆನ್ನಾಗಿ ಬಂದಿದೆ. ಸ್ವಲ್ಪ ಮಾಡಿದ್ದೀನಿ. ನೆನ್ನೆ ಅಷ್ಟೇ ಎಲ್ಲ ಸಾಮಾನೆಲ್ಲ ತೊಗೊಂಡ್ಬಂದು ಜೋಡಿಸ್ಕೊಂಡಿದ್ದೆ. ಸ್ವಲ್ಪ ಅಷ್ಟೇ ಮಾಡಿದ್ದೀನಿ, ಬಟ್ ನೋಡೋಕ್ಕೆ ತುಂಬ ಚೆನ್ನಾಗಿ ಬಂದಿದೆ. ನಾನು ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡಿದಾಗ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಅಂತ ಕೇಳ್ಕೊತೀನಿ. ನೋಡಿ ಫ್ರೆಂಡ್ಸ್, ಇವಾಗ ಬಟ್ಟೆ ಎಲ್ಲ ಒಣಗಿಸ್ಬಿಟ್ಟು ಕೆಳಗೆ ಬಂದು ವರ್ಕ್ ಮಾಡೋಕ್ಕೆ ಅಂತ ಕೂತ್ಕೊಂಡಿದ್ದೀನಿ ನಾನು. ಏನೇನು ಸಾಮಾನು ತಂದಿದ್ದೀನಿ ಅದು ವರ್ಕ್ ಮಾಡೋಕ್ಕೆ ಅನ್ನೋದನ್ನ ಇವಾಗ ತೋರಿಸ್ತೀನಿ, ನೀವು ನೋಡಿ. ನೋಡಿ ಫ್ರೆಂಡ್ಸ್, ಇಷ್ಟೊಂದೆಲ್ಲ ಸಾಮಾನು ತಂದೆ ನಾನು. ಮ್ಯಾಕ್ಸಿಮಮ್ ಅಂದರೆ 1,000ನೇ ಆಯಿತು ಇಷ್ಟು ಸಾಮಾನಿಗೆ. ಈ ಥರದ ಬೀಡ್ಸು, ಅಂದರೆ ಇದು ಸ್ವಲ್ಪ ಶೈನಿಂಗ್ ಬೀಡ್ಸು, ಮತ್ತು ಇದು ಗೋಲ್ಡನ್ ಕಲರ್ ಥ್ರೆಡ್ಡು, ಮತ್ತು ಈ ಥರ ಬೀಡ್ಸು. ಆರಿ ವರ್ಕ್ಗೆ ಈ ಥರ ಬೀಡ್ಸೇ ಜಾಸ್ತಿ ವರ್ಕ್ ಆಗೋದು. ಮತ್ತು ಇದು ಚೈನ್ ಬೀಡ್ಸ್. ಇದು ನೋಡಿ, ಇದು ಚೈನ್ ಬೀಡ್ಸು. ಇದಕ್ಕೇನು ನಾವು ಸ್ಟಿಚ್ ಮಾಡೋ ಅವಶ್ಯಕತೆ ಇರೋಲ್ಲ. ಇದರಲ್ಲಿ ಸೂಜಿ ದಾರ ಎಲ್ಲ ಇದ್ದಾವೆ. ಮತ್ತು ಇದು ಗೋಲ್ಡನ್ ಕಲರ್ ಕೇಳಿದೆ ನಾನು, ಅವರಿಲ್ಲ ಅಂದರು. ವೈಟ್ ಪಲ್ಸ್ ಇರೋ ಇದು ಚೈನ್. ಇದು ವೈಟ್ ಪಲ್ಸ್ ಚೈನ್ ಅನಿಸುತ್ತೆ. ಮತ್ತು ಇದು ಫ್ಯಾಬ್ರಿಕ್ ಗ್ಲೂ. ಮತ್ತು ಈ ಥರ ನೋಡಿ, ಇವಕ್ಕೆ ಏನೇನು ಅಂತಾರೆ ಅಂತ ನಂಗೆ ಗೊತ್ತಿಲ್ಲ. ಚೂಸ್ ಮಾಡಿ ತಂದೆ ನಾನು. ನೋಡಿ ಹೋಗಿದ್ದೆ ಈ ಥರದ್ದು. ಮತ್ತು ಈ ಬೀಡ್ಸು ನೋಡಿ, ಈ ಥರ ಬೀಡ್ಸು. ಮತ್ತು ಇಲ್ಲಿ ಸಿಲ್ವರ್ ಕಲರ್ದೊಂದು ಥ್ರೆಡ್ಡು. ಇದು ಆನೆದು, ಅಂದರೆ ಹೆವಿ ವರ್ಕ್ ಬ್ಲೌಸ್ ಮಾಡಿದಾಗ ಈ ಥರ ಚೆನ್ನಾಗಿರುತ್ತೆ. ಇದು ಆನೆದು. ಮತ್ತು ಈ ಥರ ಸ್ವಲ್ಪ ದಪ್ಪ ಬೀಡ್ಸು ನೋಡ್ಬೋದು. ಮತ್ತು ಒಂದು ತಂದಿದ್ದೀನಿ, ಅದು ಲಕ್ಷ್ಮೀ ಕಾಯಿನ್ಸ್ ಅಂತ ಹಾಕಿ ಮಾಡ್ತಾರಲ್ಲ, ಅದು ಕಾಣಿಸ್ತಿಲ್ಲ. ಮತ್ತು ನೋಡಿ, ಇದು ಎಲೆ ಥರದ ಬೀಡ್ಸು. ಇದು ತುಂಬ ಚೆನ್ನಾಗಿದೆ. ಮತ್ತು ಇದು ಈ ಥರ ಬೀಡ್ಸು ಸ್ಯಾರಿ ಕುಚ್ಚು ಹಾಕ್ತಾರಲ್ಲ, ಅದಕ್ಕೂ ವರ್ಕ್ ಆಗುತ್ತೆ, ಹಾಕ್ಬೋದು. ಮತ್ತು ಈ ಥರ ಮಣಿ ತಂದೆ ನಾನು, ಸ್ವಲ್ಪ ಶೈನಿಂಗ್ ಇರೋ ಗೋಲ್ಡ್ ಮಣಿಗಳು. ಅದು ಎಲ್ಲಿದೆ ಅಂತ ಕಾಣಿಸ್ತಿಲ್ಲ. ಈ ರೀತಿ ತೋರಿಸ್ತೀನಿ ನಿಮಗೆ. ನೋಡಿ ಫ್ರೆಂಡ್ಸ್, ಬ್ಲೌಸ್ಗೆ ಸ್ಲೀವ್ಸ್ಗೆ ಕೆಳಗೆಲ್ಲ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಾರ್ಡ್ರಲ್ಲಿ, ಸ್ಲೀವ್ ಬಾರ್ಡ್ರಲ್ಲಿ ಲಕ್ಷ್ಮಿ ಕಾಯಿನ್ಸ್ ಥರ ಇದ್ದಾವೆ. ತುಂಬ ಚೆನ್ನಾಗಿದೆ. ಇಷ್ಟೆಲ್ಲ ತಂದಿದ್ದೀನಿ. ಸ್ವಲ್ಪ ಅಷ್ಟೇ ಮಾಡಿದ್ದೀನಿ ಒಂದು ಸ್ಲೀವ್ದು, ನೋಡ್ಬೋದು ನೀವು. ನೋಡಿ ಫ್ರೆಂಡ್ಸ್, ಇಲ್ಲಿ ಕೆಳಗಡೆ ಇಟ್ಬಿಟ್ಟು ತೋರಿಸ್ತೀನಿ ನಾನು. ನೈಟ್ ಮಾಡಿದೆ, ಬಟ್ ತುಂಬ ಚೆನ್ನಾಗಿ ಬಂದಿದೆ, ನೋಡ್ಬೋದು.
ಆರಿ ವರ್ಕು ಫಸ್ಟ್ ಟೈಮ್ ಮಾಡಿರೋದು ನೋಡಿ, ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ಸ್ಟಿಚ್ ಗೋಲ್ಡನ್ ಕಲರ್ ಥ್ರೆಡ್ಡಿಂದನೇ ಸ್ಟಿಚ್ ಮಾಡ್ತಿದ್ದೀನಿ. ಮತ್ತು ಇಲ್ಲಿ ಕೆಳಗಡೆ ಎಲ್ಲ ಫ್ಯಾಬ್ರಿಕ್ ಗ್ಲೂನ ಅಂಟಿಸ್ಕೊಂಡ್ಬಿಟ್ಟು ನೆಕ್ಸ್ಟ್ ಸ್ಟಿಚ್ ಮಾಡಬೇಕು. ಅದು ಕೂಡ ಮಾಡಿದ್ದೀನಿ ನಾನು ಫುಲ್ಲು. ಇದು ಕಂಟಿನ್ಯೂ ಮಾಡಿಬಿಟ್ಟು ನೆಕ್ಸ್ಟ್ ಸ್ಲೀವ್ ಮಾಡಬೇಕು. ಹೇಗೆ ಬರುತ್ತೆ ಅನ್ನೋದನ್ನ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಫುಲ್ಲು ಆದಮೇಲೆ. ಬಟ್ ಫಸ್ಟ್ ಟೈಮ್ ಮಾಡಿದ್ರೆ ಅದು ಹೆಂಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ನನಗೆ ನೋಡೋದಕ್ಕೆ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ಇಲ್ಲಿ ನೋಡಿ ಸೂಜಿನ ಇಲ್ಲೇ ಹಾಕಿದ್ದೀನಿ, ಹಾಗೆ ಮಾಡ್ಕೊತ ಮಾಡಿದೆ. ಇವಾಗಷ್ಟೇ ಬಂದು ಮಾಡಬೇಕು ಅಂತ ಇಷ್ಟು ಪೋಣಿಸಿದ್ದೀನಿ. ನೋಡಿ ಫ್ರೆಂಡ್ಸ್, ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ತೋರಿಸ್ತೀನಿ. ಮಧ್ಯೆ ಒಂದು ಕಲರ್ ಬೀಡ್ಸು ಅಂದರೆ ಬ್ಲೂ ಕಲರ್ ಬೀಡ್ಸ್ನ ಸ್ಟಿಚ್ ಮಾಡಿದ್ದೀನಿ ನಾನು. ಅದು ಫ್ಯಾಬ್ರಿಕ್ ಗ್ಲೂಯಿಂದ ಅಂಟಿಸಿದ್ದೀನಿ. ಅದಾದಮೇಲೆ ಬೀಡ್ಸ್ ಇರುತ್ತಲ್ಲ, ಗೋಲ್ಡನ್ ಕಲರ್ ಕಾಪರ್ ಕಲರ್ ಬೀಡ್ಸ್ ಐತಲ್ಲ, ಅದನ್ನು ಸೂಜಿಯಿಂದ ಸಿಲ್ವರ್ ಕಲರ್ ದಾರದಲ್ಲಿ ಹಾಕ್ಕೊಂಡು ಎಷ್ಟಾಗುತ್ತೆ ಅಷ್ಟು ಬೀಡ್ಸ್ ಮಾತ್ರ ಹಾಕ್ಕೋಬೇಕು. ನೋಡಿ, ಒಂದೆರಡು ಬೀಡ್ಸ್ ಜಾಸ್ತಿ ಆದರೆ ಆಮೇಲೆ ತಗೊಳಕ್ಕೆ ಬರುತ್ತೆ. ಈ ರೀತಿ ಎಷ್ಟಾಗುತ್ತೆ ಅಷ್ಟು ಬೀಡ್ಸ್ನ ಹಾಕ್ಕೊಂಡು ಅಲ್ಲಿ ಸೈಜ್ ನೋಡ್ಕೋಬೇಕು. ಅಲ್ಲಿ ಮಧ್ಯ ಅಂಟಿಸಿದ್ದೀವಲ್ಲ, ಆ ಬೀಡ್ಸ್ ಸೈಜ್ ನೋಡಿಕೊಂಡು ರೌಂಡ್ ಶೇಪಲ್ಲಿ ಎಷ್ಟು ಬೀಡ್ಸ್ ಬೇಕಾಗುತ್ತೆ ಅಷ್ಟು ಬೀಡ್ಸ್ನ ಪೋಣಿಸ್ಕೋಬೇಕು ನಾವು. ನೋಡಿ, ಇವಾಗ ಬೀಡ್ಸ್ ಎಲ್ಲ ಪೋಣಿಸಿದ್ದೀನಿ ನಾನು. ಸೈಜ್ ನೋಡ್ಕೋಬೇಕು. ನೋಡಿ, ಈ ರೀತಿ ಸೈಜ್ ನೋಡಿಕೊಂಡ್ರೆ ಒಂದೆರಡು ಬೀಡ್ಸ್ ಜಾಸ್ತಿ ಆಗಿರುತ್ತೆ. ಜಾಸ್ತಿ ಆದರೆ ತೆಗಿಬಹುದು ನಾವು, ಕಡಿಮೆ ಬಿದ್ದರೆ ಮತ್ತೆ ಪೋಣಿಸ್ಕೋಬಹುದು. ನೋಡಿ, 2 ಬೀಡ್ಸ್ ಜಾಸ್ತಿ ಆಗಿತ್ತು ಇಲ್ಲಿ. ಆ 2 ಬೀಡ್ಸ್ನ ತೆಗಿತಿದ್ದೀನಿ ನಾನು. ತೆಗೆದು ಆಮೇಲೆ ಅಲ್ಲೇ ಸ್ಟಿಚ್ ಮಾಡ್ಕೋಬೇಕು ನಾವು. ನೋಡಿ, ಆ ಮೂಲೆಯಿಂದ ಈ ಮೂಲೆಗೆ ಸ್ಟಿಚ್ ಮಾಡಿ ಆಮೇಲೆ ಮಧ್ಯದ್ದೆಲ್ಲ ಸ್ಟಿಚ್ ಮಾಡಬೇಕು. ಸ್ಟಿಚ್ ಅಂದರೆ ಏನು, ಸ್ಟೋನ್ ಅಲ್ಲಿ ಗಟ್ಟಿಗೆ ಬೀಡ್ಸ್ ಅಲ್ಲಿ ಗಟ್ಟಿ ಕೂತ್ಕೋಬೇಕು, ಆ ರೀತಿ ಸ್ಟಿಚ್ ಮಾಡಬೇಕು. ನೋಡ್ತಿದ್ದೀರಲ್ಲ, ಇದೇ ಥರ ಸ್ಟಿಚ್ ಮಾಡಬೇಕು. ಒಂದು ಕಡೆ ಒಂದು ಸ್ಲೀವ್ಸ್ದು ಒಂದು ಸೈಡ್ದಷ್ಟೇ ಲಾಸ್ಟ್ ಹಾಕ್ತಿರೋದು ಇದು ನಾನು. ಇನ್ನೊಂದು ಸೈಡು ಸ್ಲೀವ್ಸ್ ಇನ್ನೊಂದು ಸೈಡು ಹಾಗೇ ಇದೆ. ತೋರಿಸ್ತೀನಿ ನಾನು ಇದು ಹಾಕಿದ್ದಾದಮೇಲೆ. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಫಸ್ಟ್ ಟೈಮ್ ಹಾಕಿರೋದು ಅಂತಲೇ ಅನ್ನಿಸ್ತಿಲ್ಲ, ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ ಫ್ರೆಂಡ್ಸ್, ಇದೇ ರೀತಿ ಆ ಬೀಡ್ಸ್ ಎಡ್ಜಸ್ ಎಲ್ಲ ಹೊಲ್ಕೋಬೇಕು ನಾವು. ಅಂದರೆ ತೊಳೆದಾಗ ಎಲ್ಲ ಹೋಗಬಾರ್ದಲ್ಲ, ಆ ಕಾರಣಕ್ಕೆ ಬೀಡ್ಸ್ ಎಡ್ಜಸ್ ಎಲ್ಲ ನೀಟಾಗಿ ಲಾಕ್ ಮಾಡ್ಕೊಂಡು ಹೊಲ್ಕೋಬೇಕು. ಅಂದರೆ ಗಟ್ಟಿ ಕೂತ್ಬಿಡುತ್ತೆ ಅಲ್ಲೇ. ಫ್ಯಾಬ್ರಿಕ್ ಗ್ಲೂ ಕೂಡ ತುಂಬ ಚೆನ್ನಾಗಿದೆ, ವಾಟರ್ ಪ್ರೂಫ್ ಅದು. ನೀರೆಲ್ಲ ಹಾಕಿದ್ರೆ ತೊಳೆದ್ರೆ ಏನಾಗಲ್ಲ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂತು ಅಂತ ರೌಂಡ್ ಶೇಪ್ಗೆ. ಮತ್ತು ಲಾಸ್ಟಲ್ಲಿ ಎಲ್ಲ ಸ್ಟಿಚ್ ಮಾಡಿದಾದಮೇಲೆ ಹಿಂದೆಗಡೆ ಲಾಕ್ ಮಾಡಿಕೊಂಡು ನಾವು ಸ್ಟಿಚ್ ಮಾಡಿರೋದು ಬಿಚ್ಚದೇ ಇರೋ ಥರ ಲಾಕ್ ಮಾಡ್ಕೋಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂತು ಅಂತ. ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ನೀವು. ನನಗಂತೂ ಸೂಪರಾಗಿ ಕಾಣಿಸ್ತಿದೆ. ಇನ್ನೊಂದು ಸೈಡ್ದು ಹೊಲಿಬೇಕು. ಅಲ್ಲ ಫ್ರೆಂಡ್ಸ್, ಹೇಗೆ ಮಾಡ್ತಿದ್ದೀನಿ ಅಂತ ಅದು ಫುಲ್ಲು ಮಾಡಿದಾದಮೇಲೆ ನಾನು ನೆಕ್ಸ್ಟ್ ವೀಡಿಯೋಗಳಲ್ಲಿ ಹೇಗೆ ಬಂತು ಅಂತ ಶೇರ್ ಮಾಡ್ತೀನಿ. ಬಟ್ ಇವಾಗ ಮಾತ್ರ ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಸಪ್ನಾ ವ್ಲಾಗ್ಸ್ ಆ್ಯಂಡ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ. ನಮ್ಮ ವೀಡಿಯೋಗಳು ನಿಮ್ಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಿದ್ದೀನಿ. ಮತ್ತು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ.